ಹಾಯ್ ನಮಸ್ತೆ, ನಾನಿದ್ದೀನಿ ಎವರ್ಗ್ರೀನ್ ಕೌಂಟಿಯಲ್ಲಿ. ಇವತ್ತೊಂದು ಸಿಂಪಲ್ ಕಂಟೆಂಟು. ಅದೇನು ಅಂತ ಹೇಳಿದ್ರೆ ಟೀಮ್ನ ಒಂದು ತುಂಬ ಹೋಸ್ಟಿಂಗ್ ಎಲ್ಲ ಆದಮೇಲೆ ಮೀಟ್ ಆಗ್ತಾ ಇದ್ದೀನಿ. ಹಾಗೆ ಏನು ಮಾಡುವ ಅಂತ ಹೇಳಿದ್ರೆ ನಮ್ಮ ಅವಿನಾಶು ಟೀ ಎಲ್ಲ ಮಾಡೋಕ್ಕೆ ಕಲ್ತಿದ್ದಾರೆ. ಟೀನ ಕಾಫಿನ ಅವಿನಾಶ್? ಟೀ ಎಲ್ಲ ಮಾಡೋಕ್ಕೆ ಕಲ್ತಿದ್ದಾರೆ. ಅದು ಹೇಗೆ ಮಾಡ್ತಾರೆ ಅಂತ ಹೇಳೋದು ಒಂದು ಕ್ಯೂರಿಯಾಸಿಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಲ್ಲ ಮಿಸ್ ಮಾಡಿಬಿಟ್ಟಿದ್ದಾರೆ, ತುಂಬ ದಿನ ಆಯ್ತಲ್ಲ. ಸೊ ಬನ್ನಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ. ಸೊ ಅಲ್ಲಿಗೆ ಇವತ್ತಿನ ಒಂದು ಟೀ ಮಾಡೋಕ್ಕೆ ಬರ್ತಾಯಿದ್ರೆ ನೀವು ನೋಡಿರ್ಬೋದು. ಒಂದು ಟೀ ಚಾಯ್ ವಾಲಾ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ ಆದರು. ಬಿಲ್ ಗೇಟ್ಸ್ ಬಂದುಬಿಟ್ಟು ಟೀ ಕುಡಿದು ಅದು ಏನೇನೋ ಆಗಿಬಿಟ್ಟು ಅದೇ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬರ್ತಾ ಇದ್ದಾರೆ ನಮ್ಮ ಕೌಂಟಿಯಿಂದ ಅವಿನಾಶ್ ನಾಯಕ್. ಓಕೆ ಅವಿನಾಶ್, ಈಗ ಮೊನ್ನೆ ಡ್ರಿಲ್ಲಲ್ಲಿ ಮಾಡಿದ್ದು ತುಂಬ ಖುಷಿಯಾಗಿದೆ ಜನರಿಗೆ. ಈಗ ಟೀ ಮಾಡ್ತಾ ಇದೆಯಾ, ಇದ್ರದ್ದು ಇನ್ಸ್ಪಿರೇಷನ್ ಎಲ್ಲಿಂದ ಬಂತು? ಇನ್ಸ್ಪಿರೇಷನ್ ಏನಿಲ್ಲ, ಎಲ್ಲರಿಗೂ ವುಮೆನ್ಸ್ ಅಂತ ಆಡ್ಕೋತಿದೆ ಅಂತ ಮಾಡೋಕೆ ಇಲ್ಲಿದ್ದಾರೆ. ಬಟ್ ಚಾಲೆಂಜ್ ಎಕ್ಸೆಪ್ಟೆಡ್ ಸರ್. ಓಕೆ, ಸೊ ಹುಡುಗರಿಗೆ ಟೀ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿದ್ರಂತೆ ಹೆಣ್ಮಕ್ಳು. ಅದಕ್ಕೆ ಇವನೊಂದು ಟೀ ಮಾಡ್ತಾ ಇದ್ದಾನೆ. ಈಗ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ಬಿಡ್ತೀನಿ. ಹಂಗೆ ತಿರುಗಲಿ ಕ್ಯಾಮರಾ. ಹಾಯ್ ಹಾಯ್ ಹಾಯ್, ಹಲೋ 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 ಹಲೋ. ನೋಡಿ ಇವರೆಲ್ಲ ಈಗ ಕಾಯ್ತಾ ಇರೋದು ಟೀಗೋಸ್ಕರ. ಹೌದು, ಆಯ್ತಾ, ಸ್ಟಾರ್ಟ್ ಮಾಡಿ. ಮತ್ತೆ ಮೈನ್ ಏನಂದ್ರೆ ನಾವು ಕಂಪ್ಲೀಟ್ಲಿ ವಿಲೇಜ್ ಟೈಪ್ ನೋಡಿ, ಹಸುವಿನ ಹಾಲಲ್ಲೇ ಟೀ ಮಾಡೋದು. ಪ್ಯಾಕೆಟ್ ಆದರೂ ಈ ಬಾಟ್ಲ್ ಬೇಕಾಗಿರಲಿಲ್ಲ. ಪರವಾಗಿಲ್ಲ, ಇನ್ನೇನು ಮಾಡೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಮಾಷೆಗೋಸ್ಕರ ಮಾಡ್ತಾ ಇರೋದು. ಹಸುವಿನ ಹಾಲು ಪಕ್ಕದ ಮನೆಯಿಂದ ಸಿಕ್ಕಿರೋದಂಥ ಒಂದು ಬಾಟ್ಲಿಂದ ನಾವು ಇದು ಮಾಡ್ತಾ ಇದ್ದೀವಿ. ಬೇರೆ ಆದರೆ ಪ್ಯಾಕೆಟ್ ಹಾಲು ಇರ್ತಿತ್ತು, ಇದು ಬಾಟ್ಲಿ ಹಾಲು. ಓಕೆ, ಯಾರಿಗೂ ಮತ್ತೆ ಇನ್ನೊಂದೇನು ಅಂತಂದ್ರೆ ಹಸು ಹಾಲು ಸಿಕ್ಕಿಲ್ಲ ಅಂದ್ರೆ ಈ ಟೀ ಆಗಲ್ಲ. ಸೊ ಅದಕ್ಕೋಸ್ಕರ ಹಸು ಹಾಲಲ್ಲೇ ಮಾಡಿ ಅವನು ಹೇಳ್ತಾ ಇರೋದು ಈ ಥರ. ಹೌದು ಹೌದು, ಸರಿ. ಟೀ ಮಾಡಲು ಲೈಟ್ರ್ ತಂದಿಲ್ಲ. ತುಂಬ ಸ್ಟ್ಯಾಂಡರ್ಡ್ ಆಗಿರ್ಬೇಕು ನಮ್ದು ಕಂಟೆಂಟ್, ಯಾಕಂದ್ರೆ ಹೆಣ್ಮಕ್ಳಿಗೆ ಚಾಲೆಂಜು. ಹೌದಾ, ನೋಡಿ ಡೈಲಾಗ್ ತಗೊಳ್ಳಿ. ಟೇಸ್ಟ್ ಆದ್ಮೇಲೆ ಒನ್ ಮೋರ್ ಅಂತ ಕೇಳ್ತೀರಾ? ಹೌದಾ, ಏನಿದು ಗ್ಯಾಸ್ ಹಚ್ಚೋದು ಈಗ ಒಂದು ಅರ್ಧ ಗಂಟೆ ಆಗುತ್ತೆ. ಇದಕ್ಕೆ ಹಾಡು ಯಾವ್ದು ಗೊತ್ತಾ? ನಿಂಗಿದ್ದು ಬೇಕಿತ್ತ ವಾಪಸ್ಸು ಹೊಂಟೋಗು ಶಿವನೇ. ಮತ್ತೆ ಇನ್ನೊಂದೇನು ಗೊತ್ತಾ, ಅವನು ಸ್ಟ್ರೈನರು ತಂದಿಲ್ಲ, ಗ್ಲಾಸು ತಂದಿಲ್ಲ, ಹಾಕ್ಲಿಕ್ಕೆ ನೋಡ್ಕೊಂಡು. ಸರಿ. ಸೊ ಅವಿನಾಶ್ ಇಸ್ ಬ್ಯಾಕ್. ಸಾರಿ ಫಾರ್ ದ ಕನ್ಫ್ಯೂಷನ್. ಓಕೆ, ಇದ್ಯಾರು ಅಂತಾರೆ? ಎಲ್ಲ ಚೀಟಿಂಗ್, ಎಲ್ಲ ಸೇರಿ ಚೀಟಿಂಗ್ ಮಾಡ್ತಾ ಇದ್ದಾರೆ. ಫೈನಲಿ ಬೆಂಕಿ ಹಾಕಿದ್ದಾರೆ. ಸ್ಟೈಲಲ್ಲಿ ಇಲ್ವಾ ತೆಗ್ದಿಂಗ್ ಇಡೋದು? ಅದು ಹಾಲು ಹಾಕ್ಬೇಕಾದ್ರೆ ಹಾಕ್ತೀವಿ. ಓಕೆ ಓಕೆ, ನೈಸ್ ನೈಸ್. ಮೊದಲು ಟೀ ಸೋಪ್ ಹಾಕ್ತೀರಾ ಅಥವಾ ಹಾಲು ಹಾಕ್ತೀರಾ? ಅಷ್ಟು ಟೀ ಪೌಡರ್. ಓ, ಅದೇ ಹೇಗೆ ಎಲ್ಲಿ ನೋಡಿರೋದು? ಮಾಡ್ತೀನಿ ನಾನು, ಅಭ್ಯಾಸ ಇದೆ. ಹೌದಾ, ಎಷ್ಟು ಜನಕ್ಕೆ ಮಾಡಿದ್ದೀರಾ? 5 ಮೆಂಬರ್ಸ್ ಎಲ್ಲ ಮಾಡಿದ್ದೀವಿ. ನಮ್ಮ ಟೀಮ್ 25 ಮೆಂಬರ್ಸ್ ಇದೆ. ಅಲ್ಲ, 5 ಜನರಿಗೆ ಟೀ ಮಾಡ್ಬಿಟ್ಟು ಈಗ 25 ಜನರಿಗೆ ಟ್ರೈ ಮಾಡ್ತಾ ಇದ್ದಾರಂತೆ. ಒನ್ ಮೋರ್ ಅಂತ ಹೇಳ್ಸಿ. ಇವಾಗ ಇದು ಅಲೋ ನೀರು ಎಷ್ಟು ಅಂತ ಹೇಳ್ಬೇಕಲ್ಲ ಅವಿನಾಶ್? ನೋಡು, ಈಗ ಇದನ್ನ ನೋಡ್ಬಿಟ್ಟು ನಮ್ಮ ಆಡಿಯನ್ಸು ಟೀ ಮಾಡೋಕ್ಕೆ ಮನೇಲಿ ಟ್ರೈ ಮಾಡ್ತಾರೆ. ಸೊ ಅವ್ರಿಗೆ ಕ್ಲಾರಿಟಿ ಕೊಡಬೇಕು. ಈಗ ನಾವು ಎಷ್ಟು ಜನ ಇದ್ದೀವಿ ಕೌಂಟ್ ಮಾಡಬೇಕು. ನಾವು ಈಗ 2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಸೊ ಅದಕ್ಕೆ 1 ಲೀಟ್ರ್ ನೀರು ಹಾಕಿದ್ದೀನಿ. ಓಕೆ, ಏನಾಯ್ತು? ಅಯ್ಯೋ ಏನಾಯ್ತು? ಇದು ಕೊಟ್ರು, ಬೀಗ ಕೊಡಿ ಸರ್, ಇದನ್ನೇ ಕೊಡಿ. ಪರವಾಗಿಲ್ಲ, ತಲೆಗೆಡ್ಸ್ಕೊಬಿಡಿ. ಈಗ ನಿಮ್ಮ ಟೇಸ್ಟ್ ನೋಡಿ ಮ್ಯಾಮ್, ನೀವು ಮತ್ತೆ ಇನ್ನೊಂದು ಲೋಟ ಇಸ್ಕೊತೀರಾ? ನೀರು ಬಿಸಿ ಆಯಿತು. ಓಕೆ, ಈಗ ನೀರು ಇಟ್ಟ ಮೇಲೆ ನೀರು ಬಿಸಿ ಆಗುತ್ತೆ, ಅಲ್ಲಿಂದ ಟೀ ಹುಡಿ ಹಾಕಬೇಕು. 5 ಜನಕ್ಕೆ ಎಷ್ಟು ಆಗ್ತಿದೆ ಅದ್ರದ್ದು 5 ಟೈಮ್ಸ್ ಹಾಕ್ತೀನಿ. ಈಗ 25, 5 × 5 25 ಮೆಂಬರ್ಸಿಗೆ ಅಂತ. ಅವಾಗ 5 ಜನಕ್ಕೆ ಎಷ್ಟು ಆಗ್ತಿದೆ? 5 ಟೈಮ್ಸ್ ಜಾಸ್ತಿ. ಅವರಿಗೆ ಅರ್ಥ ಆಗ್ತಾ ಇಲ್ಲ ನೋಡಿ. ವುಮೆನ್. ಓಕೆ, 1 2 3
4 5 ನೀವು 5 ಜನಕ್ಕೆ 1 ಸ್ಪೂನ್ ಹಾಕ್ತಾ ಇದ್ರ? ಹೌದು, ದೊಡ್ಡ ಸ್ಪೂನಲ್ಲಿ ಒಂದಾ? ಓ ಸೂಪರ್, ನೋಡಿ ಎಂತ ಕ್ಯಾಲ್ಕುಲೇಷನ್. ನಮ್ಗೆ ಬೇಸರ ಬರ್ದು ಏನಾದರೂ ಎಡವಟ್ಟಾದ್ರೆ ಇಲ್ಲ, ನೀನು ನಿನ್ನ ಸ್ಟೈಲಲ್ಲಿ ಮಾಡು. ಸಕ್ಕರೆ ಎಲ್ಲೋ ಸಕ್ಕರೆ ಓಕೆ ಸರಿ. ಇಲ್ಲ ಸಕ್ಕರೆ ಹೇಗೆ ಎಷ್ಟು ಒಂದು 5 ಜನರಿಗೆ? ಸಕ್ಕರೆ ಅದೇ ಒಬ್ರಿಗೆ 2 ಕಪ್ ಥರ. ಇಲ್ಲ 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 5 ಜನ ಹಾಕ್ತೀನಿ ಸರ್ ಒಂದು ಅಂದಾಜು. ಓಕೆ ಒಂದು ಓಕೆ, ಅಂದಾಜಿಗೆ ಹಾಕೊಳ್ಳಿ. 1 2 2 3 4 5 6 ಬೆಂಕಿ ಏನಾದರೂ ಕಡಿಮೆ ಮಾಡಬೇಕು ಅಂತ ಅನಿಸ್ತಾ ಇದೆಯಾ? ನಾನು ಮನೇಲಿ ಕೆಲಸ ಮಾಡ್ಕೊಡ್ತೀನಿ ಆಯ್ತಾ, ಹಾಗೆ 8 ಸಾಕು. ಅವ್ರು ಕೌಂಟ್ ಮಾಡ್ತಾ ಇದಾರೆ ಅಷ್ಟೇ. ನೀನು ಹಾಕಿದ್ದೀನಿ ಕೌಂಟ್ ಕೌಂಟ್ ಮಾಡ್ತಾ ಇದ್ದಾರೆ ಅಂತ ಆಗ್ತಾ ಇದ್ದೀನಿ ನಾನು. ಓಕೆ, ಈಗ ಅದೇ ಆಮೇಲೆ ನಮ್ಮನ್ನು ಬ್ಲೇಮ್ ಮಾಡಂಗಿಲ್ಲ, ನಾವು ಕೌಂಟ್ ಹೆಲ್ಪ್ ಮಾಡ್ತಾ ಇರೋದು ಕೌಂಟ್ ಕೊಟ್ಬಿಟ್ಟು. ಓಕೆ, ಈಗ ನೆಕ್ಸ್ಟು ಹಾಲು ಹಾಕೋದು. ಈಗ ಈ ಟೀದು ವಿಡಿಯೋ ಇದೆಯಲ್ಲ ನಾನ್ ಸ್ಟಾಪು. ಸೊ ಎಲ್ಲ ಹಂಗೆ ಪಟ್ಟಂತೆಲ್ಲ ಇದು ಮುಗಿಸ್ಬೇಕು, ಕೊಡಬೇಕು. ನೀವು ಪುನಃ ಆ ಕಡೆ ಈ ಕಡೆ ಓಡೋಗಂಗಿಲ್ಲ. ಹಾಯ್ ನೈಸ್, ವೆರಿ ನೈಸ್. ಈಗ ಇದು ಫುಲ್ ಹಾಕ್ಬೇಕಾ? ಈಗ ನಮ್ಮ ಕ್ಯಾಮರಾಮ್ಯಾನು ನೋಡಿ, ಒಂದು ಕ್ಯಾಮರಾಮ್ಯಾನಿಗೆ ನೋಡಿ ಎಷ್ಟು ಟ್ಯಾಲೆಂಟ್ ಇದೆ. ಏನಾದ್ರು ಹಾಕ್ಬೇಕಂದ್ರೆ ಸಾಕು, ಅರ್ಧ ಸಾಕು. ಅರ್ಧ. ಓಕೆ ಓಕೆ, ಇಲ್ಲ ಸ್ಟೈಲ್ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಇದು ಬೇಗ ಬರುತ್ತೆ ಬಾಟ್ಲಿಂದ. ನೀನು ಡೌಟ್ ಹೇಳು. ಅವ 2 ಲೀಟ್ರ್ ಹಾಲಿಗೆ 1 ಲೀಟ್ರ್ ನೀರು ಹಾಕ್ಬೇಕಂದ್ರೆ ಈಗ 1.5 ಲೀಟ್ರ್ ಹಾಲು ಹಾಕಿದ್ದಾನೆ. ಆಗ ಅರ್ಧ ಲೀಟ್ರ್ ನೀರು ಹೆಂಗೆ ತೆಗಿ ಸರ್? ಈಗ ಅದು ಹೊಗೆಲೆ ಹೋಯ್ತು ಸ್ಟಾರ್ಟಿಂಗಲ್ಲೇ. ಇದು ವೈಟ್ ಕಲರ್ ಇದೇನಿದು? ಈ ಸ್ವಲ್ಪ ವೈಟ್ ಕಲರ್ ಥರ ಐತಲ್ಲ. ಈಗ ನಮ್ಮ ಆಡಿಯನ್ಸು ಹಿಂಗೆಲ್ಲ ಮಾಡಬೇಕಾ? ಅದನ್ನೆಲ್ಲ ಎಡಿಟ್ ಮಾಡಿಬಿಡಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟ ಇಲ್ಲ, ಇದು ನ್ಯಾಚುರಲ್ ಆಗಿ ನಾವು ಕೊಡ್ತೀವಿ. ನನಗೋಸ್ಕರ 1 ಸ್ಪೂನ್ ಎಕ್ಸ್ಟ್ರಾ ಹಾಕಿದ್ವಿ. ಇದು ಯಾರಿಗೋಸ್ಕರ ಹಾಕಿದ್ದು? ನೀವು ಮಾಡೋ ಟೀ ನೋಡಿ ನನ್ನ ಮಗನಿಗೆ ನಗು ಬರ್ತಿದೆ. ಸ್ವಲ್ಪ ನೀರು ಥರ ಕಾಣಿಸ್ತಿದೆ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬೇಕು. ಅದು 25 ಜನಕ್ಕೆ ಆಗ್ತದ? ಜಾಸ್ತಿನೇ ಇರುತ್ತೆ ಅಂತ. ಶಿವನೇ ಶಂಭು. ಅದಕ್ಕೆ ಇದೊಂದು ಗ್ಲಾಸ್ ಹಾಕ್ಬಿಡಿ. ಸೇಫ್ಟಿಗೆ ಆ ಬಾಟಲ್ ನೀವು ತಗೊಳ್ಳಿ. ಅಂದೆ ನಾನು ಕೊಡಲ್ಲ. ಓಕೆ ಆಯ್ತಾ? ಈಗ ಇದು ಫೈನಲ್? ನಾನು 5 ಮಿನಿಟ್ಸ್ ಅದು ಚಂದ ಕುದಿಬೇಕು. ಓಕೆ ಓಕೆ. ಯೂಸೇ ಮಾಡಿದ್ದೆ ನಾನು. ಯಾವ್ದು ಯೂಸ್ ಮಾಡಿಲ್ಲ? ಇದು ಸ್ಪೂನ್ ಅದು ಅದು ಯೂಸ್ ಮಾಡಿ. ಓಕೆ ಓಕೆ, ಎಂತ ಪ್ರೊಫೆಷನಲ್ ನೋಡಿ. ಯಾಯ್ ಚೆಲ್ತಾ ಇದೆ. ಓಕೆ ನೊರೆ ಬಂದಿದ್ದೆಲ್ಲ ಟೀ ಅಲ್ಲ ಸರ್ ಇದು ನನಗೆ ಯಾಕೆ ಗೊತ್ತಾಯ್ತು ಸರ್? ಟೀ ಕುಡಿದ್ಮೇಲೆ 1 more ಅಂತ ಹೇಳಿದೀವ. ನಮಗೆ ಹೇಳಿದಲ್ಲ ಟೀ ಪುಡಿ ಹಾಕಿದ್ ಅಂತ ಹೇಳಿದ್ವಿ. 1 more ಕಲರ್ ಮ್ಯಾಚ್ ಆಗಬೇಕು ಅದಕ್ಕೆ. ಓ ಕಲರ್ 10 ಸ್ಪೂನ್ ಹಾಕಿದಾನೆ ಟೀನ. ಸೊ ಇವಾಗ ಈ ವಿಡಿಯೋ ಯಾರು ನೋಡಿದ್ದೀರಾ ನೀವೇ ಅಂದಾಜಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಡಿ ಎಷ್ಟು ಹಾಕಬೇಕು ಎಷ್ಟು ಹಾಕ್ಬಾರ್ದು ಅಂತ. ಅವಿನಾಶ್ ಸಾಸ್ ಸಕ್ಕರೆ ಸ್ವಲ್ಪ ಕಡಿಮೆ ಆಯ್ತು, ಹಾಲೆಲ್ಲ ಹಾಕೊಟ್ಟಲ್ಲ. 9 10 ಅಲ್ಲ ಈಗ ನೀರಿಗೂ ಬೇಜಾರಾಗ್ಬಾರ್ದು. ನೀರು ಸ್ವಲ್ಪ ನೀರು ಜಾಸ್ತಿ ಆಗ್ಬಿಟ್ಟೈತೆ. ನೀರು ಜಾಸ್ತಿ ಆಗಿದೆ. ಓಕೆ ರೆಡಿನಾ? ಆಯ್ತಾ? ಅಲ್ಲ ಸೋಸಕ್ಕೆ ಜಾಳ್ರಿ, ಕುಡಿಯಕ್ಕೆ ಲೋಟ, ಕುಡಿಯಕ್ಕೆ ಲೋಟ. ಸರ್ ನೀವು ಸ್ವಲ್ಪ ಸೈಡ್ಗೆ ನಿಲ್ಲೋದು ಒಳ್ಳೇದು. ಹೌದಾ? ಗಾಳಿ ಅಬ್ಬಾ ಅಲ್ಲ ಸ್ಟೈನರ್ ಇಲ್ಲ ಅದು ತರ್ತಾ ಇದ್ದಾರೆ. ಆನ್ ದ ವೇ ಬಸ್ಸಲ್ಲಿ ಬರ್ತಿದೆ. ಚೆನ್ನಾಗೈತಲ್ಲ? ಚೆನ್ನಾಗೈತೆ. ಅವ್ರೇ ಅದೇನೋ ಗಾದೆ ಇದೆಯಲ್ಲ, ಎತ್ತರಿ ಹೆಗಣ ಮುದ್ದು. ಎತ್ತವರಿಗೆ ಹೆಗ್ಗಣ ಮುದ್ದು. ಆದರೂ ಏನೋ ಮಾಡಿದ್ಯಾ? ಏನೋ ಮಳೆ ಬೀಳ್ತಾ ಮಳೆ ಇದೆ. ನೀರು ಮಳೆ ಪರವಾಗಿಲ್ಲ. ದೇವ್ರು ನನ್ನ ನೋಡ್ತಾ ಇರ್ಬೋದು. ನಾನು ನೀರು ಕಡಿಮೆ ಆಗಿದೆ ಅಂತ ಆಗ್ತಾ ಇರೋದು. ನೀರು ಅದೇ ಜಾಸ್ತಿ ನನಗೆ ಖುಷಿ ಏನ್ ಗೊತ್ತಾ, ಇಲ್ಲಿ ನೋಡಿ ಅಮಾಯಕರು ಹೆಂಗ್ ನಿಂತಿದ್ದಾರೆ ಪಾಪ. ಟೀಯೇ ಕುಡ್ದಿಲ್ಲ ಜೀವನದಲ್ಲಿ. ಯಾಕ ನೋಡಿ ಅಲ್ಲಿಬ್ರು ಪಾಪ ಕಾಯ್ತಾ ಇದಾರೆ. ನಿಮ್ಗೇನ್ ಅನ್ಸ್ತು? ಇದು ಚಾಯ್ ತರ ಇದೆಯಾ ಇಲ್ವಾ ಅಂತ ಒಂದು ಡೌಟ್ ಇದೆ. ಈಗ ಹೌದಾ? ಕುಡಿದ ಮೇಲೆ ಗೊತ್ತಾಗುತ್ತೆ. ಎಲ್ಡೋಫೋರ್ ಟ್ಯಾಬ್ಲೆಟ್ ತಗೊಳ್ಳೋದು ಒಳ್ಳೇದಾ ಅಂತ. ಹೌದಾ? ಇವ್ರಿಗೆ ಅರ್ಧ ಕಪ್ ಸಾಕು. ಇಷ್ಟ ಹೇಳ್ಬಿಟ್ಟಿದ್ದಾರೆ. ನೀವು ಮನೇಲಿ ಟೀ ಮಾಡ್ತೀರಾ? ಇಲ್ಲ ನೋ ಟೀ. ಈಗ ಟೇಸ್ಟ್ ಮಾಡ್ತೀರಲ್ಲ? ಇಲ್ಲ
ಅಟ್ಲೀಸ್ಟ್ ಒಬ್ರಾರು ಗಟ್ಟಿಯಾಗಿರ್ಲಿ. ಅಷ್ಟೇ ಹೇಳಿದ್ರೆ ಸ್ವಲ್ಪ ಕಡಿಮೆ ಮಾಡ್ತಿದೆ. ಯಾರು ಕುಡಿಯಲ್ಲ ಇಲ್ಲಿ? ಅವ್ರೊಬ್ರೆ. ಅಲ್ಲ ಕಲರ್ಗೆ ಸ್ವಲ್ಪ ಖಾರದ ಪುಡಿ ಹಾಕ್ಬೋದಿತ್ತಲ್ಲ. ಟೀ ಪುಡಿ ಆದ್ರೂ ವೈಟ್ ವೈಟೇ ಕಾಣಿಸ್ತಾ ಇದೆ. ಆಮೇಲೆ ಕಲರ್ ಚೇಂಜ್ ಆಗುತ್ತೆ. 25 ಜನರಿಗೆ ಹಿಂಗೆ ಮಾಡ್ತಾ ಇದೆಯಾ? ನಮ್ಮ ಕೌಂಟಿಗೆ ಏನಾದ್ರು ಒಂದು 100 ಮೆಂಬರ್ಸ್ ಬಂದ್ಬಿಟ್ರೆ ಹೌದು. ಮೊನ್ನೆ ನಾನ್ ಟೀ ಮಾಡ್ಕೊಡ್ತೀನಿ ಮ್ಯಾಮ್, ನನ್ಗೆ ಅಭ್ಯಾಸ ಇದೆ ಮ್ಯಾಮ್, ನಾನ್ ಮಾಡ್ಕೊಡ್ತೀನಿ ಅಂತ ಅಷ್ಟೇ ಹೇಳಿದ್ದು. ಓಕೆ ಸೂಪರ್. ಟೇಸ್ಟ್ ಮಾಡ್ತೀರಾ ಸರ್? ಹಾಂ, ಟೇಸ್ಟ್ ಅದು ಫುಲ್ ಸ್ಟೈಲ್ ಆಗಿ ರೆಡಿನಾ? ಈಗ ಬೆಟರ್ ಸೇಫ್ಟಿಗೆ ಸಾಕು. ಟೇಸ್ಟ್ ಅಷ್ಟೇ. ಯಾಕಂದ್ರೆ ಸಾಕಾ? ಫಸ್ಟ್ ಗ್ಲಾಸ್ ಕೋಕ್ ತೆಕೋ. ಕೋಕ್ ಇಲ್ಲ ಸರ್, ನೀವು ಕುಡಿಬೇಕು. ಇಲ್ಲ ನನಗೆ ನನ್ನ ಹೆಂಡತಿ ಅಂದ್ರೆ ಪಂಚ ಪ್ರಾಣ. ಲೇಡೀಸ್ ಫಸ್ಟ್. ಕುದಿಲಿಲ್ಲ. ಟೀ ಕುದಿಲೇ ಇಲ್ಲ ಇನ್ನು. ನೋಡಿ ಸಕ್ಕರೆನ ಹಾಕ್ಬೇಕಂತ ಕುಡಿ ಕೋಕ್. ಸಮಾಧಾನ. ಏನಾಯ್ತು? ಸಪ್ಪೆ. ನಾನು ಟೀ ಜನರಲ್ ಕುಡಿಯಲ್ಲ. ಮ್ಯಾಮ್ದು ಓವರ್ ಎಕ್ಸ್ಪ್ರೆಷನ್ ಅಲ್ಲಿ ಸರ್ ನಾರ್ಮಲ್ ಆಗಿದ್ದಾರೆ. ಸರ್ ಈಗ ಒಂದು ಟೇಸ್ಟ್ ಕೊಡಿ, ಬೇರೆ ಟೇಸ್ಟ್ ಕೊಡಿ, ಗೊತ್ತಾಗುತ್ತೆ. ಗಂಡು ಮಕ್ಕಳನ್ನ ಬಿಟ್ಕೊಡ್ಬಾರ್ದು ಅಂತ ಒಂದು ಆಸೆ ಅಷ್ಟೇ. ಅವ್ರು ಟೇಸ್ಟ್ ಮಾಡ್ಲಿ. ಅಲ್ಲ, ಮಣಿ ಅವರು ತುಂಬಾ ಎಕ್ಸ್ಪರ್ಟ್ ಅಂತ ಮನೆಯಲ್ಲಿ ಸಖತ್ತಾಗಿ. ಅಲ್ಲ, ರಾಜಶೇಖರ್ ಟೀ ಎಕ್ಸ್ಪರ್ಟ್. ಗಾಡಿನಾ ಇದಾ ನೀನು ಇಟ್ಕೊ, ನಾನು ಇದು ಇಟ್ಕೊಳ್ತೀನಿ. ಏನು ಕಡಿಮೆ ಆಗಿದೆ? ಮಿಸ್ ಆಗಿ ನನ್ನ ಕೈ ಎಲ್ಲ ಜಾಸ್ತಿ ಆಗಿದೆ. ಸರಿ ಸಾಕು, ಜಾಸ್ತಿನೇ. ಅಷ್ಟು ಕುಡಿತಾರ? ಓಕೆ. ಮಣಿಯವರು ಟೀಯಲ್ಲಿ ತುಂಬಾ ಎಕ್ಸ್ಪರ್ಟ್. ಶೇರ್ ಮಾಡಿ. ರಾಜಶೇಖರ್ಗೊಂದು ಅರ್ಧ ಹಾಕಿ. ಆಯ್ತು, ಈಗ ಎಲ್ಲರಿಗೂ ಒಂದೊಂದು ಕಪ್. ಅಯ್ಯೋ ಸರ್, ನಾನು ಜಿಮ್ಮಿಗೆ ಹೋಗ್ಬಿಡ್ತೀನಿ, ಟೈಮ್ ಆಯ್ತು. ಇಲ್ಲ ಇದು ನೀವು ಸೋಮ ಕುಡಿದು 1 hour ಆದ್ಮೇಲೆ ಕುಡಿ. ನಾನೇ ಟೇಸ್ಟ್ ಮಾಡ್ತೀನಿ ಸ್ವಲ್ಪ. ಹೇಗಿದೆ? ಸಕ್ಕರೆ ಕಮ್ಮಿ, ಇದು ಹಾಲು ಕಮ್ಮಿ. ಸಕ್ಕರೆ ಕಮ್ಮಿ ಇದೆ. ಸಕ್ಕರೆ ಕಮ್ಮಿ. ನಾನು ಹಾಕ್ತಿದ್ದೆ ಎಲ್ಲ ಸೇರಿ ಸಾಕು ಅಂದ್ಬಿಟ್ಟು. ಪಾಪ ಏನೋ ಕಷ್ಟ ಮಾಡಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಅಯ್ಯೋ, ಏನು ಕಡಿಮೆ ಆಗಿಲ್ಲ. 2 minutes. ನಿನಗೆ ನೇಚರ್ ಎಷ್ಟು ಫೇವರೇಬಲ್ ಆಗಿದೆ ಅಂತ ಹೇಳಿದ್ರೆ, ಇನ್ನು ಮಳೆ ಬರ್ತಾ ಇದೆ. ಅಲ್ಲಲ್ಲ, ಮಳೆ ಬಂದು ಹೋಯ್ತು, ಈಗ ಕಾಣಿಸ್ಬಿಡುದು ಅಂತ ಹೊಗೆನೂ ಬರ್ತಾ ಇದೆ ನೋಡಿ. ಫಾಗ್ ಹೊಗೆ ಬಂದ್ಬಿಟ್ಟಿದೆ. ಸಕ್ಕರೆ ಕಡಿಮೆ ಆಗಿದೆ. ಸ್ವಲ್ಪ ಕುದಿಲಿ, ಹಾಲು ಕಡಿಮೆ ಆಯ್ತು. ನಾನು ಇನ್ನು ಸ್ವಲ್ಪ ಹಾಕ್ತಿದ್ದೆ, ಮ್ಯಾಮ್ ಕೌಂಟ್ ಮಾಡಿ ನಿಲ್ಸ್ಬಿಟ್ರು. ಹೌದು, ನಿಂಗೆ ನಿಲ್ಸಕ್ಕೆ ಹೇಳಿದ್. ನನಗೆ ಹೆಚ್ಚಿನ ಆಗ್ಲಿ ಅಂತ ಕೌಂಟ್ ಹೇಳ್ತಾ ಇದ್ದಿದ್ದು, ಮಿಸ್ ಆಗ್ಬಾರ್ದು ಅಂತ. ಈ ತರನೂ ಇರ್ತಾರೆ ಜನಗಳು, ಹೆಲ್ಪ್ ಮಾಡೋದು. 12 ಅಲ್ಲ 13 14 ಪರವಾಗಿಲ್ಲ, ಯಾವಾಗ್ಲೂ ಬಿಟ್ಕೊಡ್ಬಾರ್ದು. 15. ಈಗ ನೆಕ್ಸ್ಟ್ ಗೊತ್ತಾಯ್ತಲ್ಲ ಹೆಂಗ್ ಮಾಡ್ಬೇಕು ಅಂತ. ಅಲ್ಲ, ಬೇಕಾ ಇನ್ನೂ ಸ್ಪೂನ್ ಹಾಕು. ಎಲ್ಲ ಜಿಮ್ಗೆ ಹೋಗೋರಲ್ವಾ? ಅಲ್ಲ, ಅವಿನಾಷ್ಟ ನಂಬ್ಕೊಂಡು ಕಸ್ಟಮರ್ಗೆ ಹೆಂಗೆ ಕಾಫಿ ಟೀ ಬಿಟ್ಕೊಟ್ಬಿಟ್ಟು ಹೋಗೋದು ಅಂತ. ಇಲ್ಲ, ಆದರೂ ಮೊನ್ನೆ ಬೆಳಿಗ್ಗೆ ಎಷ್ಟು 5 ಗಂಟೆಗೆ? ಎಸ್ ಸರ್, 5 ಗಂಟೆ. 5 ಗಂಟೆಗೆ ಎದ್ದುಬಿಟ್ಟು ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಬಿಟ್ಟು ತುಂಬ ಖುಷಿ ಪಟ್ಬಿಟ್ಟಿದ್ದಾರೆ ಕಸ್ಟಮರು. ಅಂದರೆ ಕೆಲವು ಸತಿ ನಮ್ಮ ಕೌಂಟಿಯಲ್ಲಿ ಏನಂದರೆ ಪ್ರೊಫೆಷನಲ್ ಸರ್ ಹಿಂಗೆ ಮಾಡೋದು. ಹೌದು, ಎಂಡ್ ತನಕ ಬರ್ಸ್ತೀವಿ. ನಿಮ್ಮ ಅಭಿಮಾನಿ ಇದಕ್ಕೊಂದು ಗಾದೆ ಹೇಳು. ಮೀಸೆ ಬಿದ್ರು ಮೀಸೆ ಗಟ್ಟಿ ಮಣ್ಣಾದ್ರೂ ಮನೇಲಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾನಂತ. ಹಾಲು ಸರಿ ಇಲ್ಲ. ನೀರ್ ಹಾಕಿ ಸೇರಿಲ್ಲ. ಅಲ್ಲ, ಕುಣಿಯಲಾರ್ದೋಳು ನೆಲ ಡೊಂಕು ಅಂತೆ. ಎಷ್ಟು ಗಾದೆ ನೋಡಿ. ನಾನು ಹೇಳ್ದೆ 2 ಲೀಟ್ರಿಗೆ ಯಾರು 1 ಲೀಟ್ರಿಗೆ ನೀರ್ ಹಾಕ್ಬಿಟ್ಟು ಕಾಫಿ ಮಾಡ್ತಾರ. ನಮ್ಮ ಕಡೆಯಿಂದ ಒಂದು ಗಾದೆ, ನಮ್ಮ ಕಂಡ ಹುರ್ಕೊಳ್ಳೋರು ಒಬ್ರ ಇಬ್ರ, ಊರು ತುಂಬ. ಹೌದು, ದುಶ್ಮನ್ ಕಾಯ ಅಂದ್ರೆ ಊರು ತುಂಬ.
ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ? ಇದಕ್ಕೆ ಡಿಬೇಟ್ ಮಾಡೋಣ ಸರ್. ಬಾಯ್ಸ್ ವರ್ಸಸ್ ಗರ್ಲ್ಸ್. ಹೌದು, ಗಾದೆಗಳು. ಅಲ್ಲ, ಒಂದ್ ನಿಮಿಷ ಸರ್ಗೆ ಭಯ ಆಗ್ಬಿಟ್ಟಿದೆ. ಅದು ಸ್ವಲ್ಪ ಟೇಸ್ಟ್ಗೆ ಎಲ್ಲ ಬರೀ. ಫೈನಲ್ ರೌಂಡ್ ಆಯ್ತು, ಚೆನ್ನಾಗಿ ಬಂದಿದೆ. ಜಾಸ್ತಿ ಇತ್ತು. ಆಕ್ಚುಲಿ ಜಿಂಜರ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಮಾಡ್ತಿದೆ. ಬೇಡಿ ಅಂತ ಹೇಳಿಲ್ಲ, ಮಸಾಲಾ ಚಾಯ್ ನಾವು ಬೇಡ ಅಂತ ಹೇಳಿದ್ವಾ? ಸೂಪರ್. ಹೇಳು ಹೋಗು. ನೀರಿದೆ, ಕೊಡಿ ಸ್ವಲ್ಪ ಅದನ್ನ. ನಾನು ಕೊಡಲ್ಲ. ಇದು ಮಣಿ ನೋಟ್ರಿ, ಮಣಿ ರೆಡಿ ಆಚೆ ಅಂತ ಸಕ್ಕರೆ ಹಾಕು. ಅಲ್ಲಿ ಇದನ್ನ ಹೈಲೈಟ್ ಮಾಡಿ. ಇದು ಹೈಲೈಟ್. ನೀನೇನು ಚಂಡ? ಓ ಸೂಪರ್. ನೀರಾಯ್ತು, ನೀರಿಲ್ಲ ಗಟ್ಟಿಯಲ್ಲಿ ಕುಡಿಬಾರ್ದು ಹಂಗೆಲ್ಲ. ಈ ಮಾದ್ರಿ ನೀರು ಹಂಗಾರೆ ನೀವೇ ನಾಳೆ ನೀರಲ್ಲೇ ಮಾಡ್ಕೊಡ್ತೀನಿ ನಾನು. 2 ಲೀಟರ್ ಹಾಲು ಕೊಟ್ಟು ಎಣ್ಣೆ ಹಾಲೆಲ್ಲ ಮಾಡಿ ಬೆಳಗ್ಗೆ ಹಾಲು. 2 ಲೀಟರ್ ಹಾಲು ಕೊಟ್ಬಿಟ್ಟು 25 ಜನಕ್ಕೆ ಮಾಡಿ ಅಂತ ಹಿಂಗೆ ಮಾಡಲಿ ನಾನು. ಕರೆಕ್ಟ್ ಅಲ್ಲ? 200 ml. ಅವನೇ ಹೇಳಿದ್ದು ಸಾಕು ಅಂತ. ಅಲ್ಲಿ ಅದನ್ನ ತೋರಿಸಿ ಕೊಡ್ತೆಲ್ಲ ತಗೋಯ್ತವ್ರೆ ಅಂತ. ಅವನು 3 ಲೀಟರ್ ಇತ್ತು, ಅವ್ನು 2 ತಗೊಂಡ, ನಾನು 1 ತಗೊಂಡಿದ್ದು. ಅರ್ಧ ಲೀಟರ್ ಆಯ್ತು. ನಂಗೆ ಬೇಡ ಅಂತ. ಚೆನ್ನಾಗಿದೆ. ಓಕೆ, ಅಲ್ಲಿಗೆ ಟೀ ಮುಗೀತು. ಜನ ಜಂಗುಳಿ ಆಗ್ಬಿಟ್ಟಿದೆ ನೋಡಿ, ಎಲ್ಲ ನನಗೆ ಕೊಡು ಅಂತ. ನೋಡಿ ತೋರಿಸಿ ನೋಡಿ, ಇದಕ್ಕೆ ಸಕ್ಸಸ್ ಅಂತ ಹೇಳೋದು ಅವಿನಾಶ್. ಇದನ್ನ ತೋರಿಸಿ. ಅರ್ಧ ತಗೊಂಡಿದ್ದಲ್ಲ, ಫುಲ್ ತಗೊಳ್ಳಿ. ಅರ್ಧ ಹಾಕು ಸಾಕು. ಅರ್ಧ ಹಾಕು ಸಾಕಲ್ಲ, ಇನ್ನೂ ಬೇಕು. ಒನ್ ಮೋರ್ ಮಣ್ಣಗಟ್ಟಿ ಸಾಕು. ಇನ್ನೊಂದು ಕಪ್ ತಗೊಳ್ಳಿ. ಬೇಡ. ಓಕೆ, ಹಾಗೆ ಎಲ್ಲ ಲೈನಲ್ಲಿ ಬನ್ನಿ. ಒಬ್ಬೊಬ್ರೆ ನಮ್ಗೆ ಕಷ್ಟ ಆಗುತ್ತೆ ಮೇಂಟೈನ್ ಮಾಡಕ್ಕೆ. ಹೌದು, ಸಾಲಾಗಿ ಬಂದು ಸಹಕರಿಸಿ. ಹೌದು. ಹೀಗಿತ್ತು ಇವತ್ತಿನ ವಿಶೇಷ. ಸೊ ಸುಮ್ಮನೆ ಒಂದು ತಮಾಷೆಗೋಸ್ಕರ ಒಂದು ವಿಡಿಯೋ ಮಾಡಿದ್ದು. ನಮ್ಮ ಟೀಮ್ ಅವರೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ. ಒಂದು ಹೋಸ್ಟಿಂಗ್ ಎಲ್ಲ ಮುಗಿದ ಮೇಲೆ ನಮ್ಮ ಎನರ್ಜಿ ಬೇರೆ ಥರ ಇರುತ್ತೆ. ಸೊ ಸಂಡೇ ಆದಮೇಲೆ ನಾವೆಲ್ಲ ಮೀಟಾಗಿ ಈ ಥರ ಒಂದು ಫನ್ ಅಂತ ಮಾಡ್ತೀವಿ. ನೋಡಿ ಹೇಗಿದೆ ಜನಜಂಗುಳಿ ಬಿಸ್ಕೆಟಿಗೆ, ಈಗಲ್ಲ ಬಿಸ್ಕೆಟ್, ಯಾಕಂದರೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ. ಒನ್ ಮೋರ್ ಟೀ ನೋಡಿ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನೀವು ಈ ಥರ ಟ್ರೈ ಮಾಡಿ ಮನೆಯಲ್ಲಿ. ನೀರು ಕಮ್ಮಿ ಹಾಕಿ. ಅದೇ ನೀವು ನಮ್ಮ ನೀರು ಕಡಿಮೆ ಅಲ್ಲ, ಹಾಲು ಜಾಸ್ತಿ ಕೊಡಿ. ಹೌದು, ಹಾಲು ಜಾಸ್ತಿ ಕೊಡಿ. ಎಷ್ಟು ಬಾಕಿ ಆಗುತ್ತೆ ನೋಡಿ ಈಗ. ಸೊ ಖುಷಿ ಆಯಿತು ನಿಮ್ಮ ಹತ್ರ ಬಂದು. ನಮ್ಮದೊಂದು ವೀಡಿಯೋ ಮಾಡಿ ಈಗ ಅಪ್ಲೋಡ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ವಿತನ್ ಇವತ್ತು ಸಂಡೇನೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಮಿಟ್ ಆಗಿಬಿಟ್ಟಿದ್ದಾನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಎಲ್ರಿಗೂ ಬಾಯ್ ಹೇಳ್ಬಿಡಿ. ಬಾಯ್ 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 ದಿಶಾ, ಬಾಯ್ ಆ್ಯಂಡ್ ಬಾಯ್ ಅವಿನಾಶ್. ಬಾಯ್ ಈಗ ಯಾರು ಅವಿನಾಶೆ ಕ್ಲೋಸ್ ಮಾಡೋದಾ? ಓಕೆ, 3ನೇ ಗ್ಲಾಸ್ ಕುಡಿತಾ ಇದೆಯಾ? ಬಾಯ್ ಬೇಗ ಜಾಸ್ತಿ ಮಾತಾಡೋದಕ್ಕಿಂತ ಮುಂಚೆ ಕಟ್ ಮಾಡಿಬಿಡ್ಬೇಕು. ಬಾಯ್. ಇನ್ನೊಂದು ಚಾಲೆಂಜ್ ಇದೆ. ಈಗ ನಿನ್ನ ಟೀನ ಎಲ್ಲರೂ ಟೇಸ್ಟ್ ಮಾಡಿ ಫೀಡ್ಬ್ಯಾಕ್ ಕೊಟ್ರಲ್ಲ, ನಾಳೆ ಹೆಣ್ಮಕ್ಳು ಚಾಲೆಂಜ್ ಅಕ್ಸೆಪ್ಟೆಡ್. ನಾಳೆ ನಾವು ಒಂದು ರೆಸಿಪಿ ಹೇಳ್ತೀವಿ, 10 ನಿಮಿಷ ಟೈಮ್ ಕೊಡ್ತೀವಿ ಆಯಿತಾ? ನೀವು ಇಮಿಡಿಯೇಟಾಗಿ ಬಂದು ಅದನ್ನು ಮಾಡಿಕೊಡ್ಬೇಕು. ಚಾಲೆಂಜ್ ಅಕ್ಸೆಪ್ಟೆಡಾ? ಎಷ್ಟೊತ್ತಾಗುತ್ತೆ ಕುಕಿಂಗ್ ಟೈಮಿಂಗ್? ಅದು ನಾವು ಹೇಳ್ತೀವಿ ಇನ್ಸ್ಟೆಂಟ್ ಆಗಿ. ಇನ್ಸ್ಟೆಂಟ್ ಆಗಿ ಇದಿಲ್ಲ, ಅವ್ನು ಟೀಗೆ ಅರ್ಧ ಗಂಟೆ ಕೊಟ್ಟಿದ್ದೀರಾ ನೀವು? ಇಲ್ಲ ನಾಳೆ ಹೇಳ್ತೀನಿ ಆಯ್ತಾ? ರೆಡಿ ಇರಬೇಕು. ರೆಡಿನಾ? ರೆಡಿ. ಚಾಲೆಂಜ್ ಅಕ್ಸೆಪ್ಟೆಡ್? ಓಕೆ. ಎಸ್. ಆಲ್ ದ ಬೆಸ್ಟ್ ಮಮ್ಮಿ. ಅಂಡ್ ಆಲ್ ದಿ ಬೆಸ್ಟ್ ಮಮ್ಮಿ. ಕೋಕ್ ಮಮ್ಮಿ. ನೀನು ಆಲ್ ದ ಬೆಸ್ಟ್ ಮಮ್ಮಿ ಹೇಳು. ಮಮ್ಮಿ. ಆಲ್ ದ ಬೆಸ್ಟ್ ಮಮ್ಮಿ. ಓಕೆ, ಬಾಯ್. ಕ್ಲೋಸ್. ಏ